ಗುರುಜಿ, ನೀವು ಹೇಳ್ತಿದ್ರಿ ಆಷಾಢ ಮಾಸದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೆ ಪರಮಾತ್ಮ ಬಹುಬೇಗ ಒಲಿತಾನೆ ಅಂತ. ಹಾಗೆ ಈ ಶ್ರಾವಣ ಮಾಸದಲ್ಲಿ ಗೋವಿಂದ ಗೋವಿಂದ ಅಂತ ಹೇಳ್ತಾರೆ ಮುಕ್ತಿ ಬಹುಬೇಗ ದೊರೆಯುತ್ತೆ ಅಂತ ಕೂಡ ಹೇಳ್ತಾ ಇದ್ರಿ. ನಿಜ ನೋಡಿ, ಪ್ರತಿಯೊಬ್ಬರಿಗೂ ಒಂದು ನಾಮಕರಣ ಅಂತ ಇರುತ್ತೆ. ಈ ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳೆಲ್ಲ ದೇವಿನ ಸ್ಮರಣೆ ಮಾಡ್ತಾರೆ. ಓಂ ಶಕ್ತಿ ಅಂದರೆ ಪರಾಶಕ್ತಿ ಅಂತಾರೆ. ಗೋವಿಂದ ಗೋವಿಂದ ಶ್ರಾವಣ ಮಾಸದಲ್ಲಿ. ಹಾಗೆ ಕಾರ್ತಿಕ್ ಮಾಸದಲ್ಲಿ ಹರೋಗರ ಸುಬ್ರಹ್ಮಣ್ಯನ ಸಂಕೇತ. ಹೀಗೆ ಒಂದೊಂದು ಮಾಸದಲ್ಲಿ ನಾನಾ ರೀತಿಯಾದ ದೇವರನ್ನ ಸ್ಮರಣೆ ಮಾಡ್ಕೊಳ್ಳೋದು. ಅಂದರೆ ನಾನಾ ರೀತಿಯಾದ ದೇವರುಗಳು ಅಂತಲ್ಲ, ಯಾವುದೇ ಒಂದು ದೇವರಾದರೂ ಒಬ್ಬನೇ, ಆ ಒಬ್ಬನೇ ಆಗಿರತಕ್ಕಂಥವನು ಈ ಮಾಸದಲ್ಲಿ ಹೀಗೆ ಇವತ್ತ ಅವತಾರದಲ್ಲಿ ನಮಗೆ ದರ್ಶನವನ್ನು ನೀಡ್ತಾನೆ. ಅವನ ನಾಮಕರಣ ಈ ರೀತಿಯಾಗಿ ಕೂಗಿದಾಗ ನಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಶಂಭೋ ಶಂಕರ ಮಹಾದೇವ ಶಿವರಾತ್ರಿ ಹತ್ತಿರಕ್ಕೆ ಹೀಗೆ ನಾನಾ ಸ್ಮರಣೆಯನ್ನು ಮಾಡ್ತಾ 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 ದೇಹವನ್ನು ಎಲ್ಲವೂ ಧಣಿಸಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಸ್ಕೊಳ್ಳದೆ ದೇಹ ಶುದ್ಧಿ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇದೆಲ್ಲ ಕೂಡಲ ಸಂಗಮನ ದೇವನ ಒಲಿಸುವ ಪರಿ. ಆ ಸಾಕ್ಷಾತ್ ಬಸವಣ್ಣ ಹೀಗೇ ಹೇಳಿಕೊಟ್ರು. ನಿಜವಾಗ್ಲೂ ಜೀವನ ಅನ್ನೋದು ನಾವುಗಳು ವಿಭೂತಿ ಹಚ್ಕೊಳ್ಳೋದಾಗಲಿ, ನಾಮವನ್ನು ಹಚ್ಕೊಳ್ಳೋದಾಗಲಿ ಅದರಲ್ಲ. ಮನುಷ್ಯ ಶುದ್ಧಿ ಮಾಡಿಕೊಂಡು ಭಗವಂತ ನಾಮಕರಣವನ್ನು ಯಾವ ರೀತಿಯಾದರೂ ಹೇಳ್ಬೋದು. ಶಿವ ಅನ್ಬೋದು, ವಿಷ್ಣು ಅನ್ಬೋದು. ಆದರೆ ಇಂತಿಂಥ ಮಾಸದಲ್ಲಿ ಇದನ್ನೇ ಸ್ಮರಣೆ ಮಾಡಿಕೊಂಡ್ರೆ ಬಹಳ ವಿಶೇಷ ಅನ್ನೋದಕ್ಕೇನೆಂದರೆ, ಶ್ರಾವಣ ಮಾಸದಲ್ಲಿ ಅವನೇ ವಿಷ್ಣು ಆಗಿಬಿಟ್ಟಿರ್ತಾನಂತೆ, ನಾರಾಯಣ ಅಂತ ಮಲಗಿರ್ತಾನಂತೆ, ಪರಮೇಶ್ವರನ ಪಾದವನ್ನು ತೊಳಿತಾ ಇರ್ತಾನಂತೆ. ಶ್ರೀಮನ್ನಾರಾಯಣ ನಿದ್ರಾವಸ್ಥೆಯಲ್ಲಿ ಅನಂತ ಪದ್ಮನಾಭ. ಇವತ್ತು ನೋಡಿ, ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಸಿಕ್ತಪ್ಪ ರಾಮಕೃಷ್ಣ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿಗಳನ್ನು ಸಿಕ್ಕಿದ್ರೂ ಯಾರ ಪಾಲು? ಭಗವಂತ ತೃಣಕ್ಕೆ ಸಮಾನ. ತಗೊಂಡೋಗ್ರೆ ನನ್ನ ಮಕ್ಕಳ ಅಂದರು. ಆದರೆ ಯಾರಿಗೆ ಸೇರುತ್ತೆ, ಹೇಗೆ ಸೇರ್ತು, ಯಾರ್ದು ಎತ್ತ, ಇದೆಲ್ಲ ಯಾರ್ದು ಗೊತ್ತಾ? ದುರಹಂಕಾರಿಗಳದು, ದುಶ್ಚಟ ಜನಗಳದು. ಎಲ್ಲರೂ ಪಾಪಕರ್ಮಗಳು ಮಾಡಿರತಕ್ಕಂಥದ್ದಕ್ಕೆ ಇವತ್ತು ಆ ದುಡ್ಡಿನ ಮೇಲೆ ವ್ಯಾಮೋಹ. ಆದರೂ ಈ ವ್ಯಾಮೋಹವನ್ನು ಬಿಟ್ಟಾಗ, ನಾವು ಪಾತ್ರೆಯನ್ನು ಮಾತ್ರ ಇಟ್ಕೊಂಡಾಗ ಭಗವಂತ, ನಾವು ಬಂದಿದ್ದೇ ಏಕಾಂತವಾಗಿ, ಹೋಗೋದೇ ಏಕಾಂತವಾಗಿ, ಇರೋದು ಕೈಯಲ್ಲಿ ಬರೀ ಭಿಕ್ಷಾ ಪಾತ್ರ. ಈ ಭಿಕ್ಷಾ ಪಾತ್ರೆಯಲ್ಲಿ ತೊಗೊಂಬಂದಿರತಕ್ಕಂಥ ಅನ್ನವನ್ನು ಇದನ್ನು ನಾನು ಮಾಡಿ ನಿನಗೆ ಅರ್ಪಿಸ್ಬೇಕು. ಹೇಗೆ ಅರ್ಪಿಸೋದು, ಯಾವ ವಾರ ಅರ್ಪಿಸೋದು, ಯಾವ ರೀತಿ ಅರ್ಪಿಸ್ಬೋದು, ಇದನ್ನು ನಾವು ಪೂಜೆ ವಿಧಾನಗಳೆಲ್ಲ ಕೊನೆಯ ವಾರದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀವಿ. ಜೀವನ ಇದೇ ರೀತಿ ನಡ್ಕೊಂಡು ಹೋಗ್ತಾ 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 ಕಾಲಾಯ ತಸ್ಮೈ ನಮಃ. ವಿದ್ಯಾಭ್ಯಾಸದ ಹುಡುಗರು ಈಗ 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸ್. 7ನೇ ಕ್ಲಾಸಲ್ಲಿ ಮಾಡಿಸಿ ನೋಡಿಸಿ, ಫಸ್ಟ್ ಕ್ಲಾಸ್, 8ನೇ ಕ್ಲಾಸ್ ಗ್ಯಾರಂಟಿ ಪಾಸ್ ಅವನು. ಇಲ್ಲದಿದ್ರೆ ಇಂಟರ್ಮೀಡಿಯೇಟ್ ಪಾಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸರಿ ಆಯಿತು, ಹಾಗೇ ಮುಂದಕ್ಕೆ ಹೋಗ್ತಾನ ಅಂದರೆ ಜೀವನದಲ್ಲಿ ಯಾವುದು ತಿಳ್ಕೊಳ್ಳಿ, ಫಸ್ಟ್ ರ್ಯಾಂಕ್ ಆಗಬೇಕಣಯ್ಯ, ಚೆನ್ನಾಗಿ ಓದಬೇಕು. ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಕನಿಷ್ಠ ಪಕ್ಷ 80%. ಸರಿ ಹೋಗಲಿ, ಫಸ್ಟ್ ಕ್ಲಾಸ್ ಬರಬೇಕು ಅಂದ್ಕೊಳ್ಳಿ, ಪಾಸ್ ಆಗಬಹುದು. ಪಾಸ್ ಆದರೆ ಸಾಕಪ್ಪ, ಫೇಲ್ ಗ್ಯಾರಂಟಿ. ಅದಕ್ಕೆ ಹೇಳೋದು, ಜೀವನದಲ್ಲಿ ಯಾವತ್ತು ಮೇಲಿರ್ತಕ್ಕಂಥದ್ದು ನೋಡಬೇಕು ಹೊರತು ಕೆಳಗಿನ ಭಾಗದಲ್ಲಿ ನೆಗೆಟಿವ್ ಥಿಂಕಿಂಗ್ ಕೂಡ ಇಟ್ಕೋಬಾರ್ದು. ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು. ಯಾವ ಕಾಲಕ್ಕೂ ಈ ಜೀವನದಲ್ಲಿ ಮುಂದೆ ಹೋಗೋಕ್ಕೆ ನೀವು ಎಲ್ಲರೂ ಪ್ರತಿನಿತ್ಯಂತೆ ಭಗವಂತನ ಕೃಪಾ ಕಟಾಕ್ಷ. ಶನಿವಾರ ಶ್ರೀಮನ್ನಾರಾಯಣ ಸ್ಮರಣೆ ಶ್ರಾವಣ ಮಾಸದಲ್ಲಿ. ತುಳಸಿ ಜ್ಞಾಪಕ ಇಟ್ಕೊಳ್ಳಿ. ತುಳಸಿಯನ್ನು ಪ್ರತಿ ಶ್ರಾವಣ ಶನಿವಾರದಲ್ಲಿ ಎಲ್ಲರೂ ವೆಂಕಟೇಶ್ವರನಿಗೋ ನಾರಾಯಣನಿಗೋ ಮನೆಯಲ್ಲಾದರೂ ಸರಿ ಫೋಟೋಗೋ ಸತ್ಯನಾರಾಯಣನಿಗೋ ನಮಸ್ಕಾರ ಮಾಡಿಕೊಂಡು ಹಾಕಿ. ಶ್ರಾವಣ ಮಾಸದಲ್ಲಿ ಬರೀ ವೆಂಕಟೇಶ್ವರ ಅಲ್ಲ, ಆಂಜನೇಯ ಬಹಳ ಮುಖ್ಯ. ಶನೇಶ್ವರ ಮಾತ್ರ ಅಲ್ಲ, ಶನೇಶ್ವರನ ದೇವಸ್ಥಾನಕ್ಕೆ ಕಾಲಿಟ್ಟರೆ ಹೇಳ್ತೀನಿ ಬಹಳ ಕಷ್ಟ. ದೂರದಿಂದ ಶನಿವಾರ ಶ್ರಾವಣ ಮಾಸದಲ್ಲಿ ತುಳಸಿಯನ್ನು ಕೊಟ್ಟು ದಾನವನ್ನು ಕೊಡುವಂತಾನೆ. ಏನು ದಾನವನ್ನು ಕೊಡಬೇಕು? ನೀವು ಅಕಸ್ಮಾತ್ ದೇವಸ್ಥಾನಕ್ಕೆ ಹೋದಾಗ ನಮಸ್ಕಾರ ಹಾಕಿದಾಗ ದಯವಿಟ್ಟು ಎಲ್ಲರೂ ನಮಸ್ಕಾರ ಮಾಡಿಬಂದು ಭಿಕ್ಷೆ ದೇವರಿಗೆ ಯಾವ ಕಾಲಕ್ಕೂ ನಾಣ್ಯಗಳನ್ನಾಗಲಿ ರೂಪಾಯಿಗಳನ್ನಾಗಲಿ ಭಿಕ್ಷೆಯನ್ನು ಹಾಕಬೇಡಿ. ಮೊದಲೇ ಕೊಟ್ಟು ಹೋಗಿ ದೇವರು ನಮಸ್ಕಾರ ಮಾಡಿ ತದನಂತರ ವಾಪಸ್ಸಾಗಿ ಹೋಗಿ ಬಂದ ಫಲವನ್ನು ಅವರಿಗೆ ಕೊಟ್ಟರೆ ನಿಮ್ಮ ಫಲ ಗೋವಿಂದ ಗೋವಿಂದ. ಇವತ್ತಿನ ನಮ್ಮ ಗೋವಿಂದ, ನಿಮ್ಮ ಗೋವಿಂದ ಶ್ರೀಮನ್ನಾರಾಯಣ ವೆಂಕಟರಮಣ ಗೋವಿಂದ. ಅದಕ್ಕೋಸ್ಕರ ಈ ಒಂದು ಜೀವನ ಹೀಗೆ ನಡೆಯಲಿ. ನೀವು ಹೇಳ್ತಕ್ಕಂಥದ್ದು ಮಂಗಳವನ್ನು ಉಂಟು ಮಾಡ್ತಕ್ಕಂಥ ಶನಿವಾರದಂದು ಕಾರ್ಯ ನಿಮಿತ್ತಿ ಭಗವಂತನ ಕೃಪಾ ಕಟಾಕ್ಷ ಎಲ್ಲವೂ ನಿಮ್ಮದಾಗಲಿ. ಭಗವಂತ ಯಾವತ್ತೂ ಜೀವನ ಪರ್ಯಂತ ಮಕ್ಕಳಲ್ಲಿ ಭಗವಂತನ ಕಾಣಿ. ಹೇಗೆ ಬರ್ತಾನೋ, ಯಾವ್ಯಾವ ರೀತಿ ಬರ್ತಾನೋ ಒಂದೊಂದು ವಾರನೂ ನಮಸ್ಕಾರ ಮಾಡಬೇಕು. ಇದರಲ್ಲಿ ಶ್ರಾವಣ ಮಾಸಕ್ಕೆ ಕೋತಿಗಳಿಗೆ ಬಾಳೆಹಣ್ಣು ತಿನ್ನಿಸ್ಬೇಕಂತೆ, ಬಹಳ ವಿಶೇಷ. ಎಲ್ಲಿ ಸಿಗ್ತಾನೆ ಕೋತಿ? ಆ ಕೋತಿಗೆ ಬಾಳೆಹಣ್ಣು ಮಾತ್ರ ಕೊಡೋದಲ್ಲಪ್ಪ, ಅವ್ನಿಗೆ ಇಷ್ಟೊಂದೊಂದು ವಿಚಾರ ಇದೆ, ಅದು ಕೂಡ ಹೇಳ್ತೀನಿ. ಪ್ರತಿ ಶನಿವಾರ ಹೀಗೆ ಕಾಯ್ತಾ ಇದ್ರೆ ನೀವು ಪರಮಾತ್ಮನ ಪಾದ ಖಂಡಿತ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಕೈಲಾದ ಮಟ್ಟಕ್ಕೆ ಮಾಡ್ತೀವಿ ಅಂತ ಈ ರೀತಿ ತಿಳಿಸ್ತಾ ಇದ್ದೀನಿ. ನಾವು ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.
ಗುರುಜಿ, ಶ್ರಾವಣ ಮಾಸದಲ್ಲಿ ಅದು ಶನಿವಾರದಂದು ನಾವು ಶ್ರೀಮನ್ನಾರಾಯಣನನ್ನ ಪ್ರಾರ್ಥಿಸಿದ್ರೆ ಭಕ್ತಿಯಿಂದ ಮುಕ್ತಿ ಖಂಡಿತ ದೊರೆಯುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಶ್ರಾವಣ ಶನಿವಾರ ಹೇಗೆ ವಿಧಿವತ್ತಾಗಿ ಆಚರಿಸಬೇಕು ಅಂತ ಕೂಡ ತಿಳಿಸ್ಕೊಟ್ಟದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಗೋವಿಂದ ಗೋವಿಂದ ಎನ್ನುತ್ತಾ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಹೋಗ್ ಬರ್ತೀವಿ. ನಮಸ್ಕಾರ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ಧನ್ಯನಾಗುವೆ ನಿವುದು ಕರುಣಿಸೋ ದಯಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ഇരുಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ,